ಮಾನ್ವಿ ತಾಲೂಕಿನ ಮುದುಗಲ್ ಸಾಬ್ತಾತ್ನ ಪವಾಡ. ಅಮಾವಾಸ್ಯೆ ಬಂದ್ರೆ ಸಾಕು ನಡೆಯುತ್ತದೆ ಪವಾಡ. ಮಾನ್ವಿ ತಾಲೂಕಿನ ಬುದ್ದಿನ್ನಿ ಗ್ರಾಮದಲ್ಲಿದ್ದಾರೆ ಮುದುಗಲ್ ತಾತನ ಹೇಳಿಕೆಯ ಇಷ್ಟದಂತೆ ಪಾಲನೆ ಮಾಡಿದ್ರೆ ಸಮೃದ್ಧಿಯಾಗುವುದು ಪಕ್ಕ. ಪ್ರತಿ ಅಮಾವಾಸ್ಯೆಗೆ ವಿವಿಧ ಗ್ರಾಮಗಳಿಂದ ಮತ್ತು ಆಂಧ್ರ, ತೆಲಂಗಾಣ ಸೇರಿದಂತೆ ಕರ್ನಾಟಕದ ನಾನಾ ಭಾಗಗಳಿಂದ ಬರುತ್ತಾರೆ ಭಕ್ತರು. ದೈವ ಶಕ್ತಿಯ ಪ್ರಕಾರ ಮುದುಗಲ್ ತಾತನ ಹೇಳಿಕೆಯಂತೆ ನಡೆದರೆ ಕಷ್ಟಗಳು ಪರಿಹಾರ, ನಮ್ಮ ಯಾವುದೇ ಸಮಸ್ಯೆಗಳು ಬೇಡಿಕೊಂಡ್ರೆ ಈಡೇರುತ್ತದೆ ಎಂದು ಭಕ್ತರ ನಂಬಿಕೆ. ಮುದುಗಲ್ ತಾತನ ಹೇಳಿಕೆಯಂತೆ ನಡೆದ ಭಕ್ತರು ಪ್ರತಿ ಅಮಾವಾಸ್ಯೆಗೆ ಭಕ್ತರೇ ಇಲ್ಲಿ ಪ್ರಸಾದ ಮಾಡುತ್ತಿದ್ದು ನೂರಾರು ಜನರು ಬರುತ್ತಿದ್ದರಿಂದ ಮುದುಗಲ್ ತಾತನ ಪಾರಕಷ್ಟೇ ಹೆಚ್ಚುತ್ತಿದೆ ಎಂದು ಬುದ್ದಿನ್ನಿ ಗ್ರಾಮಸ್ಥರು ತಿಳಿಸಿದ್ದಾರೆ. ನಮಗೆ ಕಷ್ಟ ಅಂತ ಬಂದರೆ ತಾತನ ಸನ್ನಿಧಿಗೆ ಬಂದು ಎರಡು ಊದಿನ ಕಡ್ಡಿ ಹಚ್ಚಿದ್ರೆ ಸಾಕು, ನಮಗೆ ಸುಖ ಶಾಂತಿ ಸಿಗುತ್ತದೆ ಎಂದು ಭಕ್ತರು ಹೇಳಿದ್ದರು. ವರದಿ MD ಗೌಸ್, NKS TV4 ಮಾನ್ವಿ. ನಿಮ್ಮ ಹೆಸರೇನು? ನಮ್ಮ ಹನುಮಂತರಾಯ. ಯಾವ ಊರು ನಿಮ್ಮದು? ಬುದ್ದಿನ್ರಿ. ಬುದ್ದಿನ್ನಿ. ಏನ್ರಿ ಇಲ್ಲಿ ಬಂದಿರಿ? ಇಲ್ಲಿ ಪ್ರಸಾದ ಅಮಾಸೆ ಊಟ ಕೊಡ್ತಾನೆ ರೀ. ಯಾರು? ತಾತನೂರು. ಯಾವ ತಾತನೂರು? ಈ ಮುದುಗಲ್ ತಾತನೂರು. ನೀವು ಎಲ್ಲಿ ಬಂದಿರಿ? ಇಲ್ಲಿ ದರ್ಗಕ್ಕೆ ಬಂದಿರಿ. ಈಗ ಎಷ್ಟು ವರ್ಷದಿಂದ ನಡೆದದ ಇಲ್ಲಿ? ಈಗ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಇಲ್ಲಿ ಯಾವ ರೀತಿ ನಡೆದದ? ಇಲ್ಲಿ ಬೇಸನ ನಡೆದ್ರಿ. ಎಲ್ಲ ಮಂದಿ ಬರ್ತಾರೆ, ಭಾಳ ಜನ ಬರ್ತಾರೆ. ಎಲ್ಲಿಂದ ಬರಕತ್ತಾರ? ಈಗ ಮದ್ಲಾಪುರ, ಚಿಗಲ್ಪರಿ, ಮತ್ತು ರಂಗನಾಳು, ಎಲ್ಲ ಬುದ್ದಿನ್ನಿ ಎಲ್ಲ ಸುತ್ತ ದೂರ ಮಂದಿ ಬರ್ತಾರೆ. ಅಂದ್ರೆ ಈಗ ತಾತನೂರು ಹೆಸರೇನು? ಮುದುಗಲ್ ತಾತನೂರ. ಈಗ ಈ ರೀತಿಯಾಗಿ ಇದನ್ನ ನಡೆದ ಮೇಲೆ ಎಷ್ಟು ವರ್ಷದಿಂದ ಇದು ನಡೆದಿದ್ದು? 2 ವರ್ಷ ಆಯ್ತು. 2 ವರ್ಷ ಆಯ್ತು. ಅಂದ್ರೆ ಪೌಡ ನಡೆದಿಲ್ಲ? ಹೌದಾ? ಅಂದ್ರೆ ಭಕ್ತರಿಗೆಲ್ಲ ತುಂಬಾ ಅನುಕೂಲ ಆಗಿದೆ. ಯಾವ ಆಂಧ್ರದಿಂದ ಬರ್ತಾರ? ಆಂಧ್ರ ಒಳ್ಳೆ ಕಡ್ಲೆಸಿ ಬರ್ತಾರೆ. ಹೌದಾ? ಪ್ರತಿ ಅಮಾವಾಸ್ಯೆಗೆ ಅಷ್ಟೇನಾ? ಅಮಾವಾಸ್ಯೆಗೆ ಬರ್ತಾರ, ಶುಕ್ರವಾರ ಬೇಸ್ತಾರ ಬರ್ತಾರೆ. ಅಂದ್ರೆ ಹುಣ್ಣಿಮೆ ಕೂಡ ಬೇಸ್ತಾರ ಜಾಸ್ತಿ. ಯಜಮಾನ್ರಿ, ನಿಮ್ದು ಯಾವ ಊರು? ಬುದ್ದಿನ್ನಿ. ಈಗ ನೀವು ಎಲ್ಲಿಗೆ ಬಂದಿರಿ? ದರ್ಗಕ್ಕೆ ಬಂದಿವ್ರಿ ಪ್ರಸಾದ ಮಾಡೋದು. ಹೌದಾ? ಎಲ್ಲಿ, ಯಾವ ದರ್ಗಕ್ಕೆ ಬಂದಿರಿ? ದೌಲ್ಮಲ್ ತಾತಕ್ಕೆ ಬಂದರೆ. ಈಗ ಎಷ್ಟು ವರ್ಷದಿಂದ ನಡೆದಿದೆ? ಈ 2 ವರ್ಷದಿಂದ ಚಾಲು ಮಾಡ್ಯಾರ ಮುದುಗಲ್ ಸಾಬ್ರ ಅಂತೇಳಿ. ಅವ್ರ ದರ್ಗ ಎಲ್ಲ ಸ್ವಚ್ಛ ಮಾಡಿ ಪ್ರಸಾದ ಕೊಡಕತ್ತಾರೆ. ಹೌದು, ಅಮಾವಾಸ್ಯೆಗೆ ಕೊಡಕತ್ತಾರೆ. ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಯಾವ ರೀತಿ ನಡೆದಿದೆ ಪವಾಡಲ್ಲಿ? ಬೇಸ್ ನಡೆದ್ರಿ. ಮನುಷ್ಯನಾಗೆ ಯಾರಿಗೆ ಒಳ್ಳೇದಾಗದ ಎಲ್ಲರೂ ಬರಕತ್ತಾರೆ. ಅಂದ್ರೆ ಯಾವ ಭಾಗದಿಂದ ಬರಕತ್ತಿರಲಿಲ್ಲ? ಒಳಕಡ್ಲೆಸಿ ಬರ್ತಾರ್ರಿ. ರಾಯಚೂರು ಈ ಕಡೆಗೆ ಎಲ್ಲ ಗುಲ್ಬರ್ಗ, ಏನಪ್ಪ ಗಲಗು ಎಲ್ಲದ ಕಡ್ಲೆಸಿ ಬರ್ತಾರೆ. ಇಲ್ಲಿ ಒಳ್ಳೇದಾದ್ರೆ ಬರ್ತಾರೆ ಯಾರಾದ್ರೆ. ಅಂದ್ರೆ ಇಲ್ಲಿ ಪೌಡ ಆದ್ರಿ. ಪೌಡ ಐತೆ ಇಲ್ಲಿ. ಈಗ ಪ್ರತಿ ಅಮಾವಾಸ್ಯೆಗೆ ಇದಾನೆ ಇದು ಇಲ್ಲಿ? ಪ್ರತಿ ಅಮಾವಾಸ್ಯೆ. ಹೌದಾ? ಎಷ್ಟು ಜನ ಬೆಳಗ್ಗೆ ಪ್ರಾರಂಭ? ಇಲ್ಲಿ ಬೆಳಗ್ಗೆಲಿದ್ದರೆ 10 ಗಂಟೆಲಿದ್ದ ಚಾಲು ರೀ. ಸಂಜೆ ಒಟ್ಟಿಗೆ ಪ್ರಸಾದ ವ್ಯವಸ್ಥೆ ಇರ್ತದೆ. ಭಕ್ತರು ಬರ್ತಾರ. ಆದ್ರೆ ಏನು ತಮ್ಮ ಇಷ್ಟಾರ್ಥ ಏನು ಕೇಳ್ಕೊಂಡು ಹೋಗ್ತಾರೆ? ಕೇಳ್ಕೊಂಡು ಹೋಗ್ತಾರೆ. ಎಲ್ಲ ಒಳ್ಳೇದಾಗಿದ್ರಿ. ಎಲ್ಲ ಒಳ್ಳೇದಾಗದೆ. ಅಂದ್ರೆ ಬಹಳಷ್ಟು ಸುತ್ತಮುತ್ತ ಹಳ್ಳಿನವ್ರು ಕೂಡ ಬರಕತ್ತಾರ. ಎಲ್ಲ ಸುತ್ತಲ ಹಳ್ಳಿಯವರೆಲ್ಲ ಬರ್ತಾರೆ. ಅಂದ್ರೆ ಒಂದ್ ರೀತಿಯಲ್ಲಿ ಇದು ಏನು ಪವಾಡ ಜಾಸ್ತಿ ನಡೆದಿದ್ದೇನೆ ಇಲ್ಲಿ? ಪರವಲ್ರಿ, ಬೇಸ್ ನಡೆದ.